ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಸಿ.ವಿ. ನಾಗೇಶ್ ಅವರು ತಮ್ಮದೇ ಆದಂತಹ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ತನಿಖೆ ಹಂತದಲ್ಲಿ ಸೆಕ್ಷನ್ 376 ಸೇರ್ಪಡೆ ಮಾಡಿದ್ದಾರೆ. ಮೇ 2ನೇ ತಾರೀಕು ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಸೇರಿಸಿದ್ದಾರೆ. ಸೆಕ್ಷನ್ 354A, 354D, 506, 506D ಅಡಿ ಪ್ರಕರಣ ಈ ಹಿಂದೆ ದಾಖಲಾಗಿತ್ತು. ಕೋರ್ಟ್ಗೆ ಮಾಹಿತಿ ಕೊಡುವಾಗ ಜವಾಬ್ದಾರಿಯಿಂದ ಇವ್ರು ನೀಡಬೇಕು. ಎಸ್ಐಟಿ ಎಸ್ಪಿಪಿ ಮಾಹಿತಿಗೆ ಹಿರಿಯ ವಕೀಲ ನಾಗೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ತನಿಖಾ ಹಂತದಲ್ಲಿ ಇವರು ಸೆಕ್ಷನ್ 376 ಸೇರ್ಪಡೆ ಮಾಡಿದ್ದಾರೆ. ಮೇ 2ನೇ ತಾರೀಕು ಇದನ್ನ ಸೇರಿಸಿರೋದು ಅಂತ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಪ್ರಕರಣ ಪ್ರೈಮರಿಯಾಗಿ ದಾಖಲಾಯ್ತಲ್ಲ ಹೊಳೆ ನರಸೀಪುರದಲ್ಲಿ, ಸೊ ಆಗ ದಾಖಲಾಗಿದ್ದಂತಹ ಸೆಕ್ಷನ್ಗಳು ಎಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಸ್. ಕೋರ್ಟ್ನಿಂದ ನಾವು ಮಾಹಿತಿಯನ್ನು ಆನ್ ರೆಕಾರ್ಡ್ ಪಡ್ಕೊಂಡಾಗ ಕೂಡ ಇನ್ಫ್ಯಾಕ್ಟ್ ಎಸ್ಪಿಪಿ ಅವ್ರ ಹತ್ರ ಆಂಟಿಸಿಪೇಟರಿ ಬೇಲ್ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಅದನ್ನ ಆನ್ ರೆಕಾರ್ಡ್ ಕ್ಲಾರಿಫೈ ಮಾಡಿಸ್ಕೊಂಡಿದ್ರು. ಬಟ್ ಈಗ ಅದೇ ಪಾಯಿಂಟ್ ಅನ್ನು ಎತ್ತುತ್ತಾ ಇದ್ದಾರೆ ಇಲ್ಲಿ 376 ಸೇರಿಸಿರುವಂತಹ ಗಳಿಗೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಐಪಿಸಿ ಸೆಕ್ಷನ್ 376 ಸೇರ್ಪಡೆಯ ಬಗ್ಗೆ ಹಾಗೂ ಅದರ ಇಂಟೆನ್ಷನ್ ಬಗ್ಗೆ ಇಲ್ಲಿ ಕೋರ್ಟ್ ಗಮನವನ್ನ ಸೆಳೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮಮತಾ, ಯಾವಾಗ ಈ ಒಂದು ಐಪಿಸಿ ಸೆಕ್ಷನ್ 376 ಈ ಪ್ರಕರಣಕ್ಕೆ ಆ್ಯಡ್ ಮಾಡಿದ್ರು ಅಂತೇಳಿ, ಪ್ರಕರಣದಲ್ಲಿ ಏಪ್ರಿಲ್ 28ನೇ ತಾರೀಕು FIR ಆಗಿದೆ. ಅದು ಲೈಂಗಿಕ ದೌರ್ಜನ್ಯ, ಐಪಿಸಿ ಸೆಕ್ಷನ್ 354A ಹಾಗೂ 354D ಪ್ರಕರಣಗಳು, ಅದರ ಜೊತೆಗೆ 506, 509 ಸಲ್ಲಿಕೆ ಮಾಡಲಾಗಿತ್ತು. ಇವೆಲ್ಲವೂ ಕೂಡ ಜಾಮೀನು ಕೊಡಬಹುದಾದಂತಹ ಪ್ರಕರಣಗಳು. ಯಾವಾಗ ಇವರು ಈ ರೀತಿಯಾದಂತಹ ಪ್ರಕರಣಗಳನ್ನು ಹೆಚ್ಚುವರಿಯಾಗಿ ಸೇರಿಸೋದಿಲ್ವಾ ಅಂತೇಳಿ ಕೋರ್ಟ್ಗೆ ಹೇಳಿದ್ರು, ಆ ಸಂದರ್ಭದಲ್ಲಿ ನಾವು ಸಲ್ಲಿಕೆ ಮಾಡಿದಂಥ ನಿರೀಕ್ಷಣಾ ಜಾಮೀನನ್ನು ವಾಪಸ್ ಪಡೆದುಕೊಂಡಿದ್ವು. ಆದರೆ ಅದಾದ ಬಳಿಕ ಮೇ 2ನೇ ತಾರೀಕು ಇವರು ಹೆಚ್ಚುವರಿಯಾಗಿ ಐಪಿಸಿ ಸೆಕ್ಷನ್ 376 ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಅವರು ಅಂದರೆ SPP ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಕರೆಕ್ಟಾಗಿ ಸರಿಯಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ SPP ವಕೀಲರನ್ನ ಸಹ ತಿವಿಯೋ ಕೆಲಸವನ್ನ ಕೋರ್ಟ್ನಲ್ಲಿ ಇದೀಗ ಎಚ್ ಡಿ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಿರೋದು. ಈ ಪ್ರಕರಣದಲ್ಲಿ ಮಹಿಳೆ ಯಾವೆಲ್ಲ ರೀತಿಯಾಗಿ ದೂರನ್ನು ಕೊಡುವ ಸಂದರ್ಭದಲ್ಲಿ ಇವರು ಇಟ್ಟಂತಹ ಲೋಪದೋಷಗಳೇನಿತ್ತು, ಆ ಲೋಪದೋಷಗಳನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಮಹಿಳೆ ಕೊಟ್ಟಂತಹ ಹೇಳಿಕೆಗಳಿಗೂ FIRಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಸಾಕಷ್ಟು ಇಲ್ಲಿ ಲೋಪದೋಷಗಳು ಕಂಡು ಬರ್ತಿದೆ. FIR ಆಗುವಾಗಿನಿಂದ ಹಿಡಿದು ಇಲ್ಲಿ 376 ಹೇಳಿಕೆಯನ್ನು ಕೊಡುವವರೆಗೂ ಕೂಡ ಒಂದಷ್ಟು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಇಲ್ಲಿ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಮಮತಾ, ಸೊ ಬೇಸಿಕಲಿ ಅವ್ರು ಹೇಳೋದಕ್ಕೆ ಬಯಸ್ತಾ ಇರೋದು ಇದನ್ನ ಅತ್ಯಾಚಾರದ ಪ್ರಕರಣ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಲೈಂಗಿಕ ದೌರ್ಜನ್ಯ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳೋದಕ್ಕೆ ಹೊರಟಿದ್ದಾರಾ? ಮಮತಾ, ಇದು 354 ಏನಿದೆ ಇದನ್ನ ಮೊದಲೇ ಜಾಮೀನನ್ನು ಕೊಡಬಹುದಾದಂತಹ ಪ್ರಕರಣ. ಯಾಕಂತ ಹೇಳಿದ್ರೆ 3 ವರ್ಷದ ಒಳಗಿನ ಪ್ರಕರಣಗಳಿಗೆ ಅಲ್ಲಿನ ಠಾಣಾಧಿಕಾರಿ SHO ಯಾರಿರ್ತಾರೆ ಅವರೇ ಜಾಮೀನಿನ ಮೇಲೆ ಠಾಣೆಯಲ್ಲೇ ಬಿಡುಗಡೆಯನ್ನು ಮಾಡಬಹುದು. ಅಥವಾ ಏನಾದರೂ ಕೇಸು ಗಂಭೀರ ಪ್ರಕರಣದಾಗಿದ್ರೆ ನ್ಯಾಯಾಧೀಶರ ಮುಂದೆ ಬಂದು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಇಂತಹ ಪ್ರಕರಣಗಳಿಗೆ ಜಾಮೀನನ್ನು ಕೊಡ್ತಾರೆ. ಆದರೆ ಇಲ್ಲಿ 376 ಐಪಿಸಿ ಸೆಕ್ಷನ್ ಅನ್ನು ಏನು ಸೇರ್ಪಡೆ ಮಾಡಿದ್ದಾರೆ, ಇದು ದುರುದ್ದೇಶಪೂರ್ವಕ, ಇಲ್ಲಿ ಅತ್ಯಾಚಾರವೇ ನಡೆದಿಲ್ಲ. ಅಂದ್ರೆ ಪ್ರಕರಣದಲ್ಲಿ ಎಲ್ಲೋ ಆ ಸೀರೆಯ ಪಿನ್ನನ್ನು ಕೀಳೋದು ಅಥವಾ ಹಣವನ್ನು ಕೊಡುವಾಗ ಕೈ ಮುಟ್ಟೋದು ಇವೆಲ್ಲವೂ ಕೂಡ ಅತ್ಯಾಚಾರವಾಗುತ್ತಾ? ಹೇಗೆ ಅತ್ಯಾಚಾರವಾಗುತ್ತೆ? ಈ ಅತ್ಯಾಚಾರವನ್ನು ಸೇರಿಸಿರೋದೇ ಒಂದು ರೀತಿ ಆಶ್ಚರ್ಯಕರ, ಇದು ದುರುದ್ದೇಶಪೂರ್ವಕ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಮತ್ತೆ ಇಲ್ಲಿ ಮಹಿಳೆ, ಆ ಸಂತ್ರಸ್ತ ಮಹಿಳೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಆ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರೇನಿದೆ ಇದರಲ್ಲೇ ಸಾಕಷ್ಟು ಲೋಪದೋಷಗಳಿದ್ದಾವೆ. ಅಧಿಕಾರಿ ಮಾಡಿದಂಥ FIRನಲ್ಲಿ ಲೋಪದೋಷಗಳಿದ್ದಾವೆ. ಹೀಗಾಗಿ ಇದೆಲ್ಲವೂ ಕೂಡ ದುರುದ್ದೇಶಪೂರ್ವಕ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಮಮತಾ, ಅತ್ಯಾಚಾರ ಕೇಸ್ ಸೇರಿಸಿ SIT ಆಕ್ಷೇಪಣೆಯನ್ನ ಈಗ ಎತ್ತಿದ್ದಾರೆ. ಈ ಮೊದಲು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದಾಗ ಸುಮ್ಮನಿದ್ರು. ನೋಡಿ, ನಾನು ಆಗ್ಲೇ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾ ಇದ್ದೆ, ಆನ್ ರೆಕಾರ್ಡ್ ಅಂತ. ಇದನ್ನ ಅವರು ಹೇಳ್ತಾ ಇದ್ದಾರಲ್ಲಿ. ಈಗ ಸೆಕ್ಷನ್ 376 ಸೇರಿಸಿ ಆಕ್ಷೇಪಣೆ ಎತ್ತಿದ್ದಾರೆ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಆಂಟಿಸಿಪೇಟರಿ ಬೇಲ್ನ ಸಂದರ್ಭದಲ್ಲಿ ಆದಂತಹ ವಾದ ಪ್ರತಿವಾದವನ್ನ ಕೋರ್ಟ್ಗೆ ಮತ್ತೊಂದ್ಸಲ ನೆನಪು ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಅವಾಗ ಕೇಳಿದ್ವಿ, ಇಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಮಾತ್ರ ಹಾಕಿದ್ದೀರಾ ಅಥವಾ ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನು ಅಪ್ಲೈ ಮಾಡಿದೀರಾ ಅಂತ. ಆಗ SPP ಅವರು ಹೇಳಿದ್ರು ಇದ್ರಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಮಾತ್ರ ಇದೆ ಅಂತ. ಈಗ ನಾನ್ ಬೇಲೆಬಲ್ ಸೆಕ್ಷನ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮಿಸ್ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ಅಲ್ವಾ ಇದು ಅಂತ ಕೇಳ್ತಾ ಇದ್ದಾರೆ. ಇದರ ಅರ್ಥ ದುರುದ್ದೇಶದಿಂದ ಇಡೀ ತನಿಖೆ ಮಾತ್ರ ಅಲ್ಲ, ಇಲ್ಲಿ ಕೋರ್ಟ್ನಲ್ಲಿ ಕೇಸ್ ದಾಖಲಿಸುವಂತಹ ಪ್ರಕ್ರಿಯೆ ಕೂಡ ದುರುದ್ದೇಶದಿಂದ ಕೂಡಿದೆ ನೋಡಿ ಅಂತ ಮಾತಿನ ತಾತ್ಪರ್ಯದ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ ಸಿ.ವಿ. ನಾಗೇಶ್ ಅವರು. ಬಹಳ ಕ್ಲಿಯರ್ ಆಗ್ತಾ ಇದೆ. ಒಂದು, ಅವರ ಲೈನ್ ಅಂಡ್ ಲೆಂತ್ ಆರ್ಗ್ಯುಮೆಂಟ್ ನ ಪ್ರತಿ ಲೈನ್ ಅಂಡ್ ಲೆಂತ್ ನಲ್ಲಿ ಇರೋದು ಇದು ಅತ್ಯಾಚಾರದ ಪ್ರಕರಣ ಅಂತ ಕನ್ಸಿಡರ್ ಮಾಡಬೇಡಿ, ಲೈಂಗಿಕ ದೌರ್ಜನ್ಯದ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳೋ ಸಂದರ್ಭದಲ್ಲಿ ರೇಸ್ ಮಾಡ್ತಾ ಇರುವಂತಹ ಪಾಯಿಂಟ್ಗಳು.
ಹಾಗೂ ಇಡೀ ಲೈನ್ ಅಂಡ್ ಲೆಂತ್ ನಲ್ಲಿ ಮಹಿಳೆ ಕೊಟ್ಟ ದೂರಿನ ಪ್ರತಿಯಲ್ಲಿ ಇದೆ ಎನ್ನಲಾದಂತಹ ಲೋಪದೋಷ ಹಾಗೂ ತನಿಖಾಧಿಕಾರಿಯ ಕರ್ತವ್ಯದ ಸಂದರ್ಭದಲ್ಲಿ ನಿಭಾಯಿಸಿದ ಲೋಪದೋಷ ಇನ್ಕ್ಲೂಡಿಂಗ್ ಕಂಪ್ಲೇಂಟ್ ಕೊಟ್ಟಂತಹ ಕಾಪಿಯಲ್ಲಿ ಸಿಗ್ನೇಚರ್ ಆಗುತ್ತಲ್ಲ IOದು ಆ ಟೈಮಿಂಗ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಇದು ಇಂಟ್ರೆಸ್ಟಿಂಗ್.